ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರಿಗೆ ಇಡಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಕೊಟ್ಟಿತ್ತು. ಇದು ಕೂಡ ಒಂದಷ್ಟು ಆತಂಕಕ್ಕೆ ಕಾರಣ ಆಗಿತ್ತು. ಯಾಕೆಂದ್ರೆ ಎಲ್ಲೂ ಕೂಡ ಸಿದ್ದರಾಮಯ್ಯನವರ ಪತ್ನಿ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ. ಒಂದು ರೀತಿ ನಿಗೂಢವಾಗಿದ್ದಾರೆ, ಖಾಸಗಿ ಆಗಿದ್ದಾರೆ. ಯಾವುದೇ ಪ್ರೋಗ್ರಾಮಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಪದಗ್ರಹಣದ ವೇಳೆ ಎಲ್ಲೂ ಕೂಡ ಸಿದ್ದರಾಮಯ್ಯನವರ ಜೊತೆ ಪಾರ್ವತಿಯವರು ಕಾಣಿಸ್ಕೊಂಡಿಲ್ಲ. ಆದರೆ ಇಡೀ ವಿಚಾರಣೆಗೆ ಹಾಜರಾಗಲೇಬೇಕಾದಂಥ ಅನಿವಾರ್ಯತೆ ಎದುರಾಗಿತ್ತು. ನೋಟಿಸ್ ಕೊಟ್ಟಿದ್ರು. ಏನು ಎತ್ತ ಅನ್ನೋ ಪ್ರಶ್ನೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಇನ್ನು ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ನೀಡಿದ ಇಡಿ ಸಮನ್ಸ್ಗೆ ಹೈಕೋರ್ಟ್ ತಡೆ ನೀಡಿದೆ. ಮುಂದಿನ ವಿಚಾರಣೆವರೆಗೆ ಇಡಿ ಸಮನ್ಸ್ಗೆ ತಡೆ ನೀಡಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಆದೇಶ ಹೊರಡಿಸಿದೆ. ವಿಚಾರಣೆಗೆ ಹಾಜರಾಗುವಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ನೀಡಿತ್ತು. ಇದಕ್ಕೆ ತಡೆ ನೀಡುವಂತೆ ಪತ್ನಿ ಹೈಕೋರ್ಟ್ ಮೆಟ್ಟಿಲೇರಿದರು. ಈ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಪಾರ್ವತಿ ಅವರಿಗೆ ತಾತ್ಕಾಲಿಕ ರಿಲೀಫ್ ನೀಡಿದೆ. ಸಿಎಂ ಪತ್ನಿ ಪಾರ್ವತಿ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ವಾದ ಮಂಡಿಸಿದ್ದು 14 ಸೈಟ್ ಅಕ್ರಮವಾಗಿ ಹಂಚಿಕೆ ಮಾಡಿದ ಆರೋಪವಿದೆ. ಅಪರಾಧದಿಂದ ಗಳಿಸಿದ ಹಣವಿಲ್ಲದಿದ್ದರೂ ತನಿಖೆ ನಡೆಸುತ್ತಿದ್ದೆ. ಹೀಗಾಗಿ ತನಿಖೆಗೆ ತಡೆ ನೀಡುವಂತೆ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ಈ ಟೈಮಲ್ಲಿ ನಾಗಪ್ರಸನ್ನ ಅವರು ಕೇಳ್ತಾರೆ, ಸಿಎಂ ಪ್ರಕರಣದ ವಿಚಾರಣೆ ನಡೆಯುವಾಗ ಇದರಲ್ಲಿ ಯಾಕೆ ಮುಂದುವರಿತಿದ್ದೀರಿ ಅಂತ ಇಡಿ ಪರ ವಕೀಲರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಇಡಿ ಪರ ವಕೀಲ ASC ಅರವಿಂದ್ ಕಾಮತ್ ಅವರು ಹೇಳ್ತಾರೆ, ಮುಡಾ ಪ್ರಕರಣದಲ್ಲಿ ಸಿಎಂ ಪತ್ನಿ ಪಾರ್ವತಿ 2ನೇ ಆರೋಪಿ. ಅವರ ಮೇಲೆ ಅಕ್ರಮವಾಗಿ ಸೈಟ್ಗಳನ್ನು ಪಡೆದ ಆರೋಪ ಇದೆ. PMLA ಕಾಯ್ದೆಯಡಿ ಅನುಸೂಚಿತ ಕೇಸ್ ಇದೆ ಅಂತ ಉತ್ತರವನ್ನು ಕೊಡ್ತಾರೆ. ಆಗ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೇಳ್ತಾರೆ, ಅಪರಾಧದಿಂದ ಗಳಿಸಿದ ಸಂಪತ್ತು ಈಗಿಲ್ವಲ್ಲ, ಇಡಿ ತನಿಖೆಯಿಂದ ಹೈಕೋರ್ಟ್ ಕಾಯ್ದಿರಿಸಿರುವ ಕೇಸ್ಗೆ ಹಾನಿ ಆಗಬಾರದು. ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿಯನ್ನ ಸಲ್ಲಿಸುವಂತಿಲ್ಲವೆಂದು ಆದೇಶ ನೀಡಿದ್ದೇನೆ. ಈಗ ಇಡಿ ತನಿಖೆಗೆ ಅವಕಾಶ ನೀಡುವುದು ಹೇಗೆ? ಈಗಾಗಲೇ ತನಿಖೆ ನಡೆಸಬೇಕಾದ ತುರ್ತು ಅಗತ್ಯವೇನಿದೆ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಇಡಿ ಪರ ವಕೀಲ ASC ಅರವಿಂದ್ ಕಾಮತ್ ಹೇಳ್ತಾರೆ, ವಿಚಾರಣೆಗೆ ಹಾಜರಾಗಿ ದಾಖಲೆಗಳನ್ನು ಹಾಜರುಪಡಿಸಿ ಎಂದಷ್ಟೇ ಹೇಳಿದ್ದೇವೆ. ಇದರಿಂದ ಹೈಕೋರ್ಟ್ ಮುಂದಿರುವ ಕೇಸ್ಗೆ ಅಡ್ಡಿ ಆಗೋದಿಲ್ಲ ಅಂತ ಸ್ಪಷ್ಟಪಡಿಸ್ತಾರೆ. ಸೊ ಆದರೆ ತಕ್ಷಣ ಅಂತಿಮವಾಗಿ ಇದಕ್ಕೆ ತಡೆಯನ್ನು ಕೊಡಲಾಗಿದೆ. ಇಡಿ ವಿಚಾರಣೆಗೆ ಅಂದರೆ ಹಾಜರಾಗಬೇಕಾಗಿತ್ತು, ಅದಕ್ಕೆ ತಡೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಪಾರ್ವತಿ ಅವರು ಬಹಿರಂಗವಾಗಿ ಬಂದು ವಿಚಾರಣೆ ಫೇಸ್ ಮಾಡೋ ಒಂದಷ್ಟು ಮುಜುಗರಕ್ಕೆ ಗೋಜಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಬ್ರೇಕ್ ಬಿದ್ದಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಒಂದು ರೀತಿ ಆತಂಕವನ್ನು ಮತ್ತು ಟೆನ್ಷನನ್ನು ಫೇಸ್ ಮಾಡ್ತಿರೋ ಸತ್ಯ ಅನ್ಸುತ್ತೆ. ಯಾಕೆಂದರೆ ವಿಚಾರಣೆಗೆ ಹಾಜರಾಗಿ ಇಡೀ ದಿನ ಮುಖ್ಯಮಂತ್ರಿಗಳ ಪತ್ನಿ ಇಡಿ ಕಚೇರಿಯಲ್ಲಿ ಅಂತ ನಮ್ಮ ಮಾಧ್ಯಮಗಳು ಬ್ರೇಕಿಂಗ್ ನ್ಯೂಸ್ ಹಾಕೊಂಡು ಹೋಗ್ತಿರ್ತಿದ್ರು. ಅದಕ್ಕೊಂದು ರೀತಿ ಬ್ರೇಕ್ ಬಿದ್ದಿದೆ. ಬಟ್ ಎಲ್ಲ ಒಂದು ಕಡೆ ಏನು CBIಗೆ ಪ್ರಕರಣವನ್ನು ಕೊಡಬೇಕು ಅನ್ನೋ ತೀರ್ಪು, ಅದೇನು ಆದೇಶ ಪೆಂಡಿಂಗ್ ಇದೆ. ಅದು ಬಂದ ಮೇಲೆ CBIಗೆ ಹೋದರೆ ಪ್ರಕರಣ ಮತ್ತಷ್ಟು ಮಗದಷ್ಟು ಹಿನ್ನಡೆಯೋ ಮುಜುಗರವೋ ಆಗಬಹುದು. ಅವರು ಹೈಕೋರ್ಟಲ್ಲಿ ಕೊಡೋದು ಬೇಡ CBIಗೆ ಅಂದರೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಇಡಿಗಿಲ್ ತಡೆ ಇದೆ, ಬಟ್ ಲೋಕಾಯುಕ್ತ ವರದಿ ಇವೆಲ್ಲ ಲೆಕ್ಕಾಚಾರಗಳಿದೆ. CBIಗೆ ಪ್ರಕರಣ ವರ್ಗಾವಣೆ ಆದರೆ ಆಗಬೇಕು ಅಂತ ಹೈಕೋರ್ಟೇ ವರ್ಗಾವಣೆ ಮಾಡಿದ್ರೆ ಇನ್ನು ಸುಪ್ರೀಂ ಕೋರ್ಟ್ಗೂ ಹೆಚ್ಚು ಕಮ್ಮಿ ಅವ್ರದ್ದೇ ಆಗುತ್ತೆ. ಕರೆಕ್ಟು CBI ಕೊಟ್ಟಿರೋದು ಅಂತ ಹೇಳ್ಬೋದೇನೋ. ಬಟ್ ಎಲ್ಲೋ ಒಂದು ಕಡೆ ಕಷ್ಟಕರ ಸನ್ನಿವೇಶ ಈ ಕ್ಷಣಕ್ಕೆ ಫೇಸ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಫ್ಯಾಮಿಲಿ ಅಂತ ಹೇಳ್ಬೋದು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.